ಬಿಸಿ ಇರ್ತಾರೆ. ಒಂದು ಕಮ್ಯುನಿಕೇಶನ್ ಅನ್ನೋದು ಪ್ರಾಪರ್ ಆಗಿ ಆಗ್ತಾ ಇಲ್ಲ. ಅಂಡ್ ಥಿಂಕ್ ಮಾಡ್ಬೇಕು. ಪ್ರತಿಯೊಂದಕ್ಕೂ ಯೋಚನೆ ಮಾಡೋ ರೀತಿ ಆಗಿದೆ. ಮುಂಚೆ ಈ ರೀತಿ ಇರ್ಲಿಲ್ಲ. ನಿಮ್ ಪ್ರೀತಿ ಅನ್ನೋದು ತುಂಬಾ ಈಸಿ ಆಗಿತ್ತು. ಅಂಡ್ ಇಬ್ರು ಅಟ್ ಎ ಟೈಮ್ ಅವೈಲೇಬಲ್ ಇರ್ತಿದ್ರಿ ಒಬ್ರಿಗೊಬ್ರು. ಬಟ್ ಈಗೀಗ ಫೈನಾನ್ಷಿಯಲ್ ಸ್ಟೇಬಲ್ ಆಗ್ಬೇಕು ಅನ್ನೋದು ಬಂದಿದೆ ಕೆಲವರಿಗೆ ಥಾಟ್ಸ್. ಮದ್ವೆ ಆಗ್ಬೇಕು ಅಂಡ್ ನಿಮ್ ಬಗ್ಗೆ ನೋಡೋದಾಗ್ಲಿ. ಈಗ ಮುಂಚಿನ ರೀತಿ ಮುಂಚೆ ನೀವು ವೀಕ್ಲಿ ಒನ್ಸ್ ಮೀಟ್ ಮಾಡ್ತಾ ಇದ್ರಿ. ಬಟ್ ಈಗ ಅದು ಕ್ರಮೇಣವಾಗಿ ಕಮ್ಮಿ ಆಗಿದೆ. ಈಗ ಮೀಟ್ ಮಾಡಕ್ ಆಗ್ತಿಲ್ಲ. ದೂರದಿಂದಾನೇ ಫೋಟೋಸ್ ನೋಡೋದಿರ್ಬೋದು. ಆ ಫೀಲಿಂಗ್ಸ್ ಅನ್ನೋದನ್ನ ಸಪ್ರೆಸ್ ಮಾಡ್ಕೊಳ್ತಾ ಇದ್ದೀರಾ. ಶೇರ್ ಮಾಡ್ಕೊಳಕ್ ಆಗ್ತಿಲ್ಲ ಈಗ. ಜೊತೆನಲ್ಲಿ ಅವ್ರವ್ರ ಲೈಫ್ ಕಡೆ ಅವ್ರವ್ರು ಕಾನ್ಸಂಟ್ರೇಟ್ ಮಾಡೋದು. ಗ್ರೋತ್ ಅನ್ನೋದು ಕಾಣ್ತಾ ಇಲ್ಲ ಇಲ್ಲಿ. ಡೆಫಿನೆಟ್ಲಿ ನಿಮ್ ಪರ್ಸನ್ ನಿಮ್ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ನಿದ್ದೆಗೆಡಿಸ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೀಗ ಮುಂಚೆ ಯಾವ ರೀತಿ ಇತ್ತಲ್ಲ ಈ ಪ್ರೀತಿ, ಆ ಪ್ರೀತಿ ಬೇಕು ಇವರಿಗೆ. ಇಲ್ಲಿ ಅವ್ರ ಕಡೆಯಿಂದ ಮಿಸ್ಟೇಕ್ ಇರ್ಬೋದು ಅಥವಾ ನಿಮ್ ಕಡೆಯಿಂದಾನೇ ಮಿಸ್ಟೇಕ್ಸ್ ಇರ್ಬೋದು. ಅವ್ರ ಕಡೆಯಿಂದ ಮಿಸ್ಟೇಕ್ಸ್ ಇದ್ರೂನು ನಿಮ್ ಪ್ರೀತಿ ಅನ್ನೋದು ಬೇಕಿದೆ. ನಿಮ್ ಕಡೆಯಿಂದ ಮಿಸ್ಟೇಕ್ಸ್ ಆಗಿದ್ರೂನು ನೀವು ಬೇಕು ಅನ್ನೋದಿದೆ ಈ ಪರ್ಸನ್ಗೆ. ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಇಲ್ಲಿ ಕೆಲವರು ತುಂಬಾ ಜನ ಇಲ್ಲಿ ವಾಕ್ ಅವೇ ಆಗಿದ್ದಾರೆ. ನೀವೇ ಅವ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ವಾಕ್ ಅವೇ ಆಗಿರೋರ್ ಬಗ್ಗೆನೇ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಇದು ಆಲ್ಮೋಸ್ಟ್ ಇದು ರೀಡಿಂಗ್ ಬಂದು ಜೊತೆನಲ್ಲಿ ಇದ್ದು ಇಲ್ದಿರೋ ರೀತಿ ಇರೋರಿಗೆ, ಅಂದ್ರೆ ಲೆಸ್ ಕಾಂಟ್ಯಾಕ್ಟ್ ಅಥವಾ ನಿಮ್ ಕಡೆಯಿಂದ ತಪ್ಪಾಗಿ ಆ ಪರ್ಸನ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂತವರಿಗೆ ಈ ರೀಡಿಂಗ್. ಆ ಪರ್ಸನ್ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ನಿಮ್ದು ಇಮ್ಮೆಚುರಿಟಿ ಅನ್ನೋದು ಸಹ ಹೇಳ್ತಾ ಇದೆ ಇಲ್ಲಿ. ಆ ಪರ್ಸನ್ಗೆ ಒಂದು ಸ್ಟೇಬಲ್ ಇದಾರೆ ಅಂತಂದ್ರು ಒಂದು ಮದ್ವೆ ಮತ್ತೆ ಫ್ಯಾಮಿಲಿ, ಈ ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕು. ಈಗ ಇವರು ನಿಮ್ಮನ್ನು ಬಿಟ್ಕೊಡೋದಕ್ಕಾಗೋದಿಲ್ಲ, ಆ ಕಡೆ ಫ್ಯಾಮಿಲಿನೂ ಬಿಟ್ಕೊಡಕ್ ಆಗೋದಿಲ್ಲ. ಈ ತರ ಒಂದು ಸಿಚುವೇಶನ್ ಅಲ್ಲಿ ಈ ಪರ್ಸನ್ ಸ್ಟಕ್ ಆಗಿದ್ದಾರೆ. ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕು. ಬಟ್ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅದು ಮದ್ವೆ ವಿಚಾರ ಅನ್ನೋದೇ ತೋರಿಸ್ತಾ ಇದೆ ಇಲ್ಲಿ. ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಟಿ ಕೊಡಿ, ಕ್ಲಾರಿಫೈ ಮಾಡ್ಕೊಡಿ. ಇನ್ನು ಕೆಲವರು ಹೇಗೆ ಅಂತಂದ್ರೆ ಮ್ಯಾರೇಜ್ ಕಾರ್ಡೆ ಬಂದಿದೆ ಇಲ್ಲಿ.